ಮೊದಲಿಗೆ ಈ ರೀತಿ ಸೀರೆನ ಓಪನ್ ಮಾಡ್ಕೋಬೇಕು. ಸೊ ಓಪನ್ ಮಾಡಿಕೊಂಡು ಮೊದಲನೇದಾಗಿ ನಾವು ಸೀರೆಯನ್ನು ಉಟ್ಕೋತೀವಲ್ಲ, ಸೊ ಆ ಕಡೆಯಿಂದ ಈ ರೀತಿ ಪ್ಲೀಟ್ಸ್ಗಳನ್ನ ಮಾಡ್ಕೊಳ್ತಾ ಬರಬೇಕು. ಅಂದರೆ ಸಣ್ಣ ಸಣ್ಣ ಪ್ಲೀಟ್ಸ್ಗಳನ್ನೇ ಮಾಡ್ಕೊಳ್ಳಿ, ಯಾಕಂದರೆ ಪ್ಲೀಟ್ಸ್ ಜಾಸ್ತಿ ಬರೋದ್ರಿಂದ ನಿಮಗೆ ಸೊ ಅಲ್ಲಿ ಲಕ್ಷ್ಮಿಗೆ ಉಡಿಸುವಾಗ ನಿಮಗೆ ಪ್ಲೀಟ್ಸ್ ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಹಾಗಾಗಿ ಇದು ಡಬಲ್ ಸ್ಟೆಪ್ ಆಗಿರೋದ್ರಿಂದ ಸ್ವಲ್ಪ ನೀವು ನೀಟಾಗಿ ಪ್ಲೀಟ್ಸ್ಗಳನ್ನ ಈ ರೀತಿ ಮಾಡ್ಕೋಬೇಕು. ನಿಮಗೆ 5, 6, 7, 8 ಹಾಕಿದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಇದಕ್ಕೆ. ಸೊ ಆವಾಗ ನೀವು ಪಿನ್ ಅಥವಾ ಕ್ಲಿಪ್ಗಳನ್ನ ಯೂಸ್ ಮಾಡಿಕೊಂಡು ಪಿನ್ ಮಾಡ್ಕೊಳ್ಳಿ ಸ್ಯಾರಿಗಳನ್ನ ಆ ಕಡೆ ಈ ಕಡೆ ತುದಿ. ಹಾಗೆಯೇ ಸ್ವಲ್ಪ ಆ ಕಡೆ ಈ ಕಡೆ ಲೆಂತ್ ಎಲ್ಲ ಕರೆಕ್ಟಾಗಿರಲಿ. ಸೊ ಕರೆಕ್ಟಾಗಿದ್ದಾಗ ನಿಮಗೆ ನೀಟಾಗಿ ಬರುತ್ತೆ. ಸೊ ಮತ್ತೆ ನೀವು ಅದನ್ನು ಫೋಲ್ಡ್ ಮಾಡ್ಕೊಳ್ತಾ ಹೋಗಿ ಎಲ್ಲಿ ತನಕ ಅಂದರೆ ಒಂದು ಸ್ವಲ್ಪ ಹಂತದವರೆಗೂ, ಅಂದರೆ ನಾವು ಸೆರಗನ್ನು ಹಾಕ್ಕೊಳ್ತೀವಲ್ಲ ಸೊ ಅಷ್ಟು ಲೆಂತ್ ಬರೋ ತನಕನೂ ಸೊ ನೀವು ಹಾಕ್ಕೊಳ್ತಾ ಹೋಗಿ ಈ ರೀತಿ ಪ್ಲೀಟ್ಸ್ಗಳನ್ನ ಹಾಕ್ಕೊಂಡಿದ್ದಾದಮೇಲೆ ಇಟ್ಕೊಳ್ಳೋದು ಅಷ್ಟೇ. ನೀವು ಲೆಂತನ್ನು ಕರೆಕ್ಟಾಗಿ ಎಲ್ಲ ಒಂದು ಎಡ್ಜಲ್ಲೂ ಕೂಡ ಒಂದೇ ಸಮ ಇಟ್ಕೊಳ್ಳಿ. ಒಂದೇ ಸಮ ಇಟ್ಕೊಂಡಾಗ ನಿಮಗೆ ಕೂರಿಸಿದಾಗ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಈ ರೀತಿ ಆದಮೇಲೆ ನೋಡಿ ಇದನ್ನು ಈಗ ಸೆರಗನ್ನು ತೊಗೊಂಡ್ಮೇಲೆ ಈ ಸೆರಗನ್ನು ಕೂಡ ಸೇಮ್ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ಗಳನ್ನ ಮಾಡ್ಕೊಳ್ಳಿ. ಸೊ ಈ ರೀತಿ ಪ್ಲೀಟ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ನೀವು ಸೆರಗನ್ನು ಹಾಕೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಈ ರೀತಿ ತೊಗೋಬೇಕು. ಸೊ ಒಂದು ಅರ್ಧ ಮಾರಷ್ಟು ತೊಗೊಳ್ಳಿ, ಇಲ್ಲಾಂದರೆ ನಿಮ್ಗೆ ಲೆಂತ್ ಒಂದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ಪರವಾಗಿಲ್ಲ, ಬಟ್ ನೀಟಾಗಿರಲಿ. ಸೊ ರೀತಿ ಒಂದೇ ಸಮ ತೊಗೊಂಡು ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಸೊ ಸೀರೆ ರೆಡಿ ಆಗುತ್ತೆ. ಸೆರಗು ಹಾಗೆಯೇ ನೆರಿಗೆ ಎರಡು ಕೂಡ ರೆಡಿ ಆಗುತ್ತೆ. ಈಗ ಸಣ್ಣ ಸಣ್ಣ ಪ್ಲೀಟ್ಸ್ಗಳನ್ನ ಇನ್ನೊಂದು ಸ್ವಲ್ಪ ಲೆಂತಿ ಮಾಡ್ಕೊಳ್ಳಿ. ಹಾಗೆ ಲೆಂತಿ ಮಾಡಿಕೊಂಡು ಅಲ್ಲೂ ಕೂಡ ನೀವು ಒಂದೇ ಲೆವೆಲಿಗೆ ಇಟ್ಕೊಳ್ಳಿ. ಸೊ ಒಂದು ಹೆಚ್ಚು ಕಡಿಮೆ ಬಂತು ಅಂದರೆ ನಿಮಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನಿಧಾನ ಆದರೂ ಪರವಾಗಿಲ್ಲ, ಲೆಂತಿಯಾಗಿ ಸೊ ನೀವು ನೋಡಿಕೊಂಡು ನೀಟಾಗಿ ಪಿನ್ನನ್ನು ಮಾಡ್ಕೊಳ್ಳಿ. ಪಿನ್ನಾದರೂ ಮಾಡ್ಕೊಬೋದು, ಇಲ್ಲ ಗುಂಡು ಪಿನ್ ಇದ್ದರೆ ಗುಂಡು ಪಿನ್ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಾಂದರೆ ಕ್ಲಿಪ್ ಇರುತ್ತಲ್ಲ, ಕ್ಲಿಪ್ಪು ಕೂಡ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಂತರ ಕೈಗಳನ್ನ ರೆಡಿ ಮಾಡ್ಕೊಳ್ಳೋಣ. ಕೈ ನೋಡ್ಕೊಳ್ಳಿ, ಬಾರ್ಡರು ನಿಮಗೆ ಕೈಯನ್ನು ಹಾಕುವಾಗ ಬಾರ್ಡರ್ ಕೆಳಗಡೆ ಬರಬೇಕು. ಕೆಳಗಡೆ ಬಂದಾಗ ನೋಡಿ ಈ ರೀತಿ ಕೆಳಗಡೆ ಬರಬೇಕು. ಬಂದಾಗ ಏನಾಗುತ್ತೆ, ನಿಮಗೆ ಕೈ ಕೊನೆಗೆ ಬಾರ್ಡರ್ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನಾವು ಹೇಗೆ ಬ್ಲೌಸ್ ಹೊಲಿಸ್ಕೊಂಡ್ರೆ ಬಾರ್ಡರ್ ಬರುತ್ತಲ್ಲ ಆ ರೀತಿ ಬರುತ್ತೆ. ನೋಡಿ ಈಗ ಬಾರ್ಡರು ಈ ರೀತಿ ಸುತ್ಕೊಳ್ತಾ ಹೋಗಬೇಕು. ಒಂದು 2 ಲೇಯರು ಸುತ್ಕೊಳ್ಳಿ, ಆವಾಗ ನೀಟಾಗಿ ಕೂರುತ್ತೆ ಕೈಗೆ. ಸೊ ಸುತ್ಕೊಂಡಿದ್ದಾದಮೇಲೆ ನೀವೇನು ಮಾಡ್ತೀವಿ ಅಂದರೆ ಆದಷ್ಟು ಈ ಕೈಗಳಿಗೆ ಸ್ವಲ್ಪ ಗುಂಪಿನನ್ನು ಯೂಸ್ ಮಾಡಿ. ಯಾಕಂದರೆ ಗುಂಪಿನ ಆದರೆ ಚೆನ್ನಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಪಿನ್ನ ಅನ್ನೋದಕ್ಕಿಂತ. ಇಲ್ಲ ನಿಮ್ಮ ಗುಂಪಿನ ಅವೈಲಬಲ್ ಇಲ್ಲ ಅಂದರೆ ಪರವಾಗಿಲ್ಲ, ಪಿನ್ನನ್ನು ಯೂಸ್ ಮಾಡ್ಕೊಳ್ಳಿ. ಸೊ ರೀತಿ ಹಾಕಿದ್ದಾದಮೇಲೆ ಈ ಕಡೆ ಸೈಡನ್ನು ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈ ಕಡೆನೂ ಅಷ್ಟೇ ನಿಮಗೆ ಸೇಮಾಗಿ 2 ಲೇಯರ್ನ ರೆಡಿ ಅಂದರೆ ಸುತ್ಕೊಳ್ಳಿ. ಸೊ 2 ಲೇಯರ್ ಸುತ್ತಕೊಂಡು ಅದಕ್ಕೆ ನೀವು ಸೇಮ್ ಗುಂಪಿನನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಒಂದು ಆ ಕಡೆ ಈ ಕಡೆ ಸೈಡಲ್ಲಿ 3 ಸೈಡ್ ಹಾಕಿ ಅವಾಗ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ನೀಟಾಗಿ. ತುಂಬ ಸಿಂಪಲ್ಲಾಗಿರುತ್ತೆ ಕೈನ ಮಾಡೋದು ಕೂಡ, ಲೆಂತಿಯಾಗೂ ಇರೋದಿಲ್ಲ, ಆರಾಮಾಗಿ ಹಾಕ್ಬೋದು. ನೋಡಿ ಈಗ ನಂತರ ಹೇಗೆ ಉಡ್ಸೋದು ಅಂತ ನೋಡೋಣ. ಜಸ್ಟ್ ಒಂದು ಕಳಶ ಹಾಗೆಯೇ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಹಚ್ಚಿ ತುಂಬಿಸ್ಕೊಂಡು ಸೊ ಈಗೇನು ಮಾಡ್ತೀನಿ ಅಂದರೆ ಎಲ್ಲನೂ ಕೂಡ ಒಂದೇ ಲೆವೆಲಿಗೆ ಇಟ್ಕೊಂಡು ನಮಗೆ ಅಂದರೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೊ ಒಂದು ಲೆಂತ್ ಕಾಣಿಸೋ ಥರ ನೀಟಾಗಿ ಅದನ್ನು ಅಂದರೆ ಒಂದೇ ಸಮಕ್ಕೆ ಇಟ್ಕೊಂಡು ನಮಗೆ ಆ ಕಳಶದ ಕಂಠ ಇರುತ್ತಲ್ಲ ಆ ಕಂಠಕ್ಕೆ ನೀವು ಸುತ್ಕೋಬೇಕು. ಈ ರೀತಿ ಕಟ್ಕೊಂಡಿದ್ದಾದಮೇಲೆ ನಾವು ಪಿನ್ಗಳನ್ನ ಹಾಕಿರ್ತೀವಲ್ಲ ಅದನ್ನೆಲ್ಲ ಬಿಚ್ಕೊಂಡು ಈಗ ಒಂದೇ ಲೆವೆಲಿಗೆ ಮತ್ತೆ ಕೂರಿಸ್ಕೋಬೇಕು. ಸೊ ಎರಡೂ ಕೂಡ ಅಂದರೆ ಮೇಲಿಂದು ಮತ್ತು ಕೆಳಗಡೆ 2 ಸ್ಟೆಪ್ ಅಲ್ವಾ. ಸೊ ಹಾಗಾಗಿ 2 ಸ್ಟೆಪ್ಪಿಗೆ ನೀವು ಅದನ್ನು ನೀಟಾಗಿ ಬಿಡಿಸ್ಕೊಂಡು ಒಂದೇ ಲೆವೆಲಿಗೆ ಆದಷ್ಟು ಕೂಡಿಸ್ಕೋಬೇಕು ಈ ರೀತಿ. ಸೊ ಕೂಡಿಸ್ಕೊಂಡು ಈ ಒಂದು ಲೆಂತನ್ನು ನಾವು ಹಿಂದಕ್ಕೆ ತೊಗೊಂಡು ನೋಡಿ ಆ ರೀತಿ ಹಿಂದೆ ಪಿನ್ನನ್ನು ಮಾಡ್ಕೋಬೇಕು. ಸೊ ನಂತರ ಈ ಕಡೆನೂ ಅಷ್ಟೇ ಹಾಗೇ ಬರುತ್ತೆ. ಸೊ ಈ ಕಡೆ ಬಂದಾಗ ನಿಮಗೆ ಒಂದೇ ಲೆವೆಲಿಗೆ ಕೂಡಿಸ್ಕೊಂಡು ಅದನ್ನು ಹಿಂದೆಗೆ ತೊಗೊಂಡು ಹೋಗಬೇಕು ನೋಡಿ ಆ ರೀತಿ. ನಂತರ ಪ್ಲೀಟ್ಸ್ಗಳನ್ನ ಸರಿ ಮಾಡ್ಕೋಬೇಕು. ಹಾಗೆ ಬ್ಲೌಸ್ನ ಜಸ್ಟ್ ಆ ರೀತಿ ಕೂರಿಸ್ಕೊಂಡು ಅಲ್ಲಿ ಗುಂಡು ಪಿನ್ನನ್ನು ಮಾಡ್ಕೊಳ್ಳಿ. ಗುಂಡು ಪಿನ್ನು ಅಥವಾ ಪಿನ್ನು ಯಾವುದಾದ್ರೂ ಒಂದು ಸಹಾಯ ತೊಗೊಂಡು ನೀಟಾಗಿ ಅಂದರೆ ಸ್ಟಿಫಾಗಿ ಕುತ್ಕೊಳ್ಳೋ ಥರ ಪಿನ್ ಮಾಡ್ಕೊಳ್ಳಿ. ಸೊ ಪಿನ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಏನೊಂದು ಇದಿರುತ್ತಲ್ಲ ಅಂದರೆ ಪ್ಲೀಟ್ಸ್ಗಳಿರುತ್ತಲ್ಲ ಅದನ್ನು ಒಂದೇ ಸಮವಾಗಿ ಸ್ವಲ್ಪ ರೀಅರೇಂಜ್ ಮಾಡ್ಕೊಳ್ಳಿ.
ರೀಅರೇಂಜ್ ಮಾಡ್ಕೊಂಡಿದ್ದೆ ಅಂತ ಸೆರಗನ್ನು ಹಿಂದೆ ಇರುತ್ತಲ್ಲ, ಸೊ ಆ ಸೆರಗನ್ನು ತೊಗೊಂಡು ಮುಂದೆ ಮೇಲೆ ಅಂದರೆ ಬಲಭಾಗದ ಒಂದು ಭುಜದ ಮೇಲೆ ತೊಗೊಂಡು ಅದನ್ನು ಎಡಭಾಗಕ್ಕೆ ಮಾಮೂಲಿ ನಾವು ಹೇಗೆ ಸೆರಗ ಹಾಕ್ತೀವಲ್ಲ ಆ ರೀತಿ ಹಾಕ್ಕೊಂಡು ಅಲ್ಲಿ ಫುಲ್ಲು ಅಂದರೆ ಪ್ಲೀಟ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಜೋಡಿಸ್ಕೊಂಡು ಹಾಕ್ಕೊಳ್ಳೋದು. ಈಗ ನೋಡಿ ನಂತರ ಡಾಬು. ಹಾಗೆ ನಿಮ್ಮ ಹತ್ರ ಯಾವ ಒಡವೆಗಳು ಅವೈಲಬಲ್ ಇರುತ್ತೋ ಅದನ್ನು ಲಕ್ಷ್ಮಿಗೆ ಹಾಕ್ಕೊಳ್ಳಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಕೂರಿಸೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗೂ ಅನಿಸುತ್ತೆ. ಸೊ ಹಾಗೆಯೇ ನೋಡಿ ನಾನು ಕಳಶಕ್ಕೆ ಕಾಯನ್ನು ಇಟ್ಟು ಹಾಗೆಯೇ ಅದಕ್ಕೆ ಮುಖವಾಡ ಕೂಡ ಹಾಕ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೀವು ಕೂಡ, ಚೆನ್ನಾಗಿ ಬರುತ್ತೆ. ಹಾಗೆಯೇ ಸೊ ಇದೇ ರೀತಿ ಯಾವ ಥರ ನಿಮಗೆ ಬೇಕು ಅಂತಲೂ ಕಾಮೆಂಟ್ ಮಾಡಿ, ನಾನು ಅದರಲ್ಲಿ ಟ್ರೈ ಮಾಡ್ತೀನಿ. ಹಾಗೆಯೇ ಜಡೆ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಗ ನೋಡಿ ಎಷ್ಟು ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದಾರೆ ಲಕ್ಷ್ಮಿ. ಸೊ ಇದೇ ರೀತಿ ಬೇಕು ಅಂದರೆ ಈಗಲೇ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಎಷ್ಟು ಚೆನ್ನಾಗಿದೆ.